ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಶನಿವಾರ. ಇವತ್ತಿನ ವಿಶೇಷತೆ ಹೇಗಿದೆ, ಇವತ್ತು ದ್ವಾದಶ ರಾಶಿಗಳ ಫಲಾಫಲಗಳೇನು, ಅದರ ಜೊತೆಗೆ ಬಹಳ ಮುಖ್ಯವಾಗಿ ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರವೇನು, ಇದೆಲ್ಲವನ್ನ ನೋಡ್ತಾ ಹೋಗೋಣ. ಇವತ್ತು ನಮ್ಮ ಜೊತೆ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಇವತ್ತು ಶನಿವಾರ, ಈ ದಿನದ ವಿಶೇಷತೆ ಹೇಗಿದೆ ತಿಳಿಸೋದಾದರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚೇಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಥಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗ, ಇವತ್ತಿನ ವಿಶೇಷತೆ ಇದೆ, ಅದೆಲ್ಲ ಗಮನಿಸೋಣ. ತತ್ಪೂರ್ವದಲ್ಲಿ ಇವತ್ತಿನ ಪಂಚಾಂಗ ಗಮನಿಸ್ಕೊಳ್ಳೋಣ. ಶ್ರೀ ವಿಶ್ವಾವಸನಾಮ ಸಂವತ್ಸರ, ದಕ್ಷಿಣಾಯನ, ಶರದೃತು, ಆಶ್ವೀಜ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು, ದ್ವಾದಶಿ ತಿಥಿ, ಪೂರ್ವ ಫಲ್ಗುಣಿ ನಕ್ಷತ್ರ. ಈ ದಿವಸ ಒಂದು ಶನಿವಾರ ಬಂದಿದೆ, ಸಂಜೆ ವೇಳೆಗೆ ತ್ರಯೋದಶಿ ಬರುತ್ತೆ. ಈ ಕಾರಣದಿಂದಾಗಿ ಈ ದಿವಸ ಶನಿ ಪ್ರದೋಷ ಇದೆ. ಹೀಗಾಗಿ ಪ್ರದೋಷ ಪೂಜೆಯಲ್ಲಿ ಎಷ್ಟೋ ಬಾರಿ ಹೇಳಿದ್ದೀನಿ, ಶನಿ ಪ್ರದೋಷ, ಸೋಮ ಪ್ರದೋಷ ಇವೆಲ್ಲ ಬಹಳ ಮುಖ್ಯವಾದದ್ದು. ತಪ್ಪದೇ ಈಶ್ವರ ಸನ್ನಿಧಾನದಲ್ಲಿ ಅಭಿಷೇಕವನ್ನು ಮಾಡಿಸಿ. ನೀವೇ ಮಾಡಿದ್ರೆ ಬಹಳ ಸಂತೋಷ. ಅಭಿಷೇಕದಲ್ಲಿ ಆ ಶಿವನ ಮಂತ್ರಗಳನ್ನು ಹೇಳ್ತಾ ನೀವು ಅಭಿಷೇಕ ಮಾಡ್ತಾ ಇದ್ದರೆ ಅದು ನಿಮ್ಮ ಮನಸ್ಸಿನ ಭಾವನೆಗಳ ಧಾರೆ ಪರಮೇಶ್ವರನಿಗೆ ಕೊಟ್ಟ ಹಾಗೆ, ಹರಿಸಿದ ಹಾಗೆ. ಅದು ಕೇವಲ ಜಲವಲ್ಲ, ಅದು ನನ್ನ ಮನಸ್ಸಿನ ಭಾವನೆಗಳು, ಯಾವ್ಯಾವ ಭಕ್ತಿಯ ತರಂಗಗಳು ನನ್ನಲ್ಲಿದೆಯೋ ಅದೆಲ್ಲವನ್ನು ನಿನಗೆ ಅಭಿಷೇಕದ ರೂಪದಲ್ಲಿ ಹಾಕ್ತಾ ಇದ್ದೀನಪ್ಪ ಸ್ವಾಮಿ. ಪ್ರಾರ್ಥನೆ ಮಾಡಲಿಕ್ಕೆ ಗಟ್ಟಿಯಾದ ಭಾವನೆ ಬೇಕು ನಮಗೆ, ಅಷ್ಟೇ. ಪರಶಿವನ ಆರಾಧನೆ ಹೇಗಿರಬೇಕು ಅಂತಂದರೆ ಮನಸ್ಸು ಸೋರಿ ಹೋಗದ ಹಾಗೆ ಆಚೀಚೆ. ಆ ರೀತಿಯಲ್ಲಿ ಧಾರಿಯಾಗಿ ಪರಶಿವನ ಏನು ಕಣ್ಮನಗಳಲ್ಲಿ, ಬುದ್ಧಿ ಸರ್ವೇಂದ್ರಿಯಗಳಲ್ಲಿ ಅವನನ್ನು ತುಂಬಿಕೊಂಡು ಪ್ರಾರ್ಥಿಸಬೇಕು. ನೀನೇ 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 ಸರ್ವವೂ ಸಕಲವೂ ನೀನೇ. ನಾನು ಹೇಳುವ ಮಾತುಗಳೆಲ್ಲ ನಾನು ನಿನಗೆ ಹೇಳುವ ಮಂತ್ರಗಳಾಗಿವೆ. ನಾನು ನಡೆದಾಡುವ ಜಾಗವೆಲ್ಲ ಅದು ಪ್ರದಕ್ಷಿಣೆ ಆಗಿಬಿಟ್ಟಿದೆ. ಈ ಭಾವನೆಯಲ್ಲಿ ನಾನು ಮಾಡಿದ ಕೈಂಕರ್ಯಗಳು, ಸರ್ವ ಕಾರ್ಯಗಳು ಕೂಡ ಅದು ನಿನ್ನ ಸೇವೆ. ಈ ಭಾವನೆಯಲ್ಲಿ ನಾವು ಈಶ್ವರನ ಆರಾಧನೆ ಮಾಡಿದ್ರೆ ಈಶ್ವರನ ಕೃಪೆ ಹೇಗಾಗುತ್ತೆ ಅಂದರೆ ಕಲ್ಪನೆ ಮಾಡೋಕ್ಕಾಗಲ್ಲ. ನಾವು ಹೀಗಾಗ್ಬಿಡುತ್ತೆ ಅಂತ, ಅದು ನಮ್ಮ ಕಲ್ಪನೆಗೆ ಮೀರಿದಂಥ ವರ ಆಗಿರುತ್ತೆ. ಹೀಗಾಗಿ ನೀವು ಕೇವಲ ನಮ್ಮ ಕರ್ತವ್ಯ ಏನಪ್ಪ ಅಂದರೆ, ಅಪ್ಪ ನಾನು ನಮಸ್ಕಾರ ಮಾಡ್ತೇನೆ ಅಷ್ಟೇ. ಮುಂದಿಂದ ಏನು ನನಗೆ ಯಾಕೆ ಬೇಕ್ರಿ ಆ ಚಿಂತೆ, ಅವನಿಗೆ ನಾನು ನನ್ನ ಮನಸ್ಸನ್ನು ಕೊಟ್ಟಾದ ಮೇಲೆ ಮುಂದಿಂದ ಏನು ಅಂತ ನನ್ನ ಕೈಲಿರುತ್ತಾ, ಈ ತೀವ್ರತೆ ಬೇಕಾಗುತ್ತೆ. ಹೀಗೆ ನೀವು ಆ ಪರಶಿವನ ಆರಾಧನೆ ಈ ದಿವಸ ತಪ್ಪದೆ ಮಾಡಿ. ಇನ್ನೊಂದು ಭಾಗಕ್ಕೆ ಹೋಗೋಣ. ಈಗ ಏನಪ್ಪ ಅಂದರೆ, ಗುರುವಿನ ಪರಿವರ್ತನೆ ಇದೆ ಈ ದಿವಸ, ಗುರುವಿನ ಬದಲಾವಣೆ. ಎಷ್ಟು ದಿವಸ ಮಿಥುನ ರಾಶಿಯಲ್ಲಿದ್ದಂತಹ ಗುರು ಈಗ ಉಚ್ಚಸ್ಥಾನಕ್ಕೆ, ಕರ್ಕಟಕ ರಾಶಿಯನ್ನು ಗುರುವಿನ ಉಚ್ಚಸ್ಥಾನ ಅಂತ ಕರೀತಾರೆ. ಪ್ರತಿ ಗ್ರಹಗಳಿಗೂ ಒಂದೊಂದು ಉಚ್ಚಸ್ಥಾನ ಅಂತ ಇದೆ. ಆ ಉಚ್ಚಸ್ಥಾನದಲ್ಲಿ ಸ್ವೋಚ್ಛೆ ಪೂರ್ಣಂ ಅಂತ ಒಂದು ಫಲವನ್ನು ಹೇಳಿದೆ. ಉಚ್ಚಸ್ಥಾನಕ್ಕೆ ಒಂದು ಗ್ರಹ ಬಂದ ಕೂಡಲೇ ಪೂರ್ಣ ಫಲವನ್ನು ಕೊಡಲಿಕ್ಕೆ ಯೋಗ್ಯರಾಗಿಬಿಡ್ತಾರೆ ಅವರು ಅಂತ. ಬಹಳ ವಿಶೇಷ ಸ್ಥಾನ ಅಂತ ಅದನ್ನು ಜ್ಯೋತಿಷ ಶಾಸ್ತ್ರದಲ್ಲಿ ಗುರುತಿಸಿದ್ದಾರೆ. ಎಲ್ಲ ಗ್ರಹಗಳಿಗೂ ಇಂಥದ್ದೊಂದು ಸ್ಥಾನ ಬರುತ್ತೆ. ಪಾಪಗ್ರಹಗಳಿಗೂ ಒಂದು ಉಚ್ಚಸ್ಥಾನ ಇದೆ. ಎಂಥವನು ಕೂಡ ಒಂದು ಸಂದರ್ಭದಲ್ಲಿ ಉತ್ಕೃಷ್ಟವಾದ ಯೋಚನೆ ಮಾಡ್ತಾನಲ್ಲ, ಅದನ್ನೇ ದೈವ ಅಂತ ಕರೀತಕ್ಕಂಥದ್ದು. ಅದು ಎಲ್ಲ ಗ್ರಹಗಳಿಗೂ ಇದೆ. ತನ್ನ ಮೂಲಕ ಅದು ಮನುಷ್ಯರಲ್ಲೂ ಅಂಥದ್ದು ಒಂದು ಒಳ್ಳೆಯ ಗುಣ ಅಂತಕ್ಕಂಥದ್ದು ಆಗಾಗ ತೋರ್ಪ ಮಹಿಮಾ ಗುಣ ಅಂತ DVG ಅವರು ಹೇಳ್ತಾರಲ್ಲ, ಅದು ಎಲ್ಲ ಕಡೆ ಇದೆ. ಅದು ಹಾಗೆ ಈ ದಿವಸ ಗುರುವಿಗೆ ಅತ್ಯಂತ ಶ್ರೇಷ್ಠ ಗ್ರಹ ಅಂತ ಕರೀತಾರೆ ಗುರುವನ್ನು ಜ್ಯೋತಿಷ ಶಾಸ್ತ್ರದಲ್ಲಿ. ಬೇರೆಲ್ಲ ಉಳಿದ ಗ್ರಹಗಳಿಗೆ ಎಲ್ಲದಕ್ಕಿಂತ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದೆ ಗುರುವಿಗೆ. ನಿಶೇಷ ದೋಷ ಹರಣೆ ಶುಭವರ್ಧನೆ ಚ ವೀರ್ಯಂ ಗುರೋರಧಿಕಮಸ್ತ್ಯಖಿಲ ಗ್ರಹೇಭ್ಯ. ಇದು ಮಾತು. ನಿಶೇಷ ದೋಷಗಳನ್ನೆಲ್ಲ ಅಳಿಸಿ ಹಾಕುವಲ್ಲಿ ಗುರುವಿನ ಪಾತ್ರ ಬಹಳ ದೊಡ್ಡದು ಅಂತ. ಮತ್ತು ಶುಭವರ್ಧನೆ ಚ, ಶುಭವನ್ನು ವರ್ಧಿಸುವಲ್ಲಿ. ಒಂದು ಜಾತಕದಲ್ಲಿ ಗುರು ಒಬ್ಬ ಚೆನ್ನಾಗಿದ್ದಾನೆ ಅಂದುಬಿಟ್ರೆ ಇನ್ಯಾವುದೂ ಬೇಡಪ್ಪ, ಗುರುವಿನ ಕೃಪೆ ಆಗಿದೆ ಅನ್ನೋ ಅದು ದೊಡ್ಡದು ಅಂತ. ಮೊದಲು ಜಾತಕ ಪರಿಶೀಲಿಸುವಾಗ
ಗುರು ಎಲ್ಲಿದ್ದಾನೆ ಅಂತ ನೋಡ್ಕೊಳ್ತಕ್ಕಂಥದ್ದು ಲಕ್ಷಣ. ಒಳ್ಳೆಯ ಸ್ಥಾನದಲ್ಲಿ ಗುರುವಿದ್ದು ಗುರುವಿನ ದೃಷ್ಟಿ ಕೂಡ ಬಹಳ ವಿಶೇಷವಾದದ್ದು. ಲಗ್ನಕ್ಕೆ ಚಂದ್ರನಿಗೆ ಗುರು ದೃಷ್ಟಿ ಇದ್ದುಬಿಟ್ರೆ, ನಮ್ಮ ಗುರುಗಳು ಪಾಠ ಮಾಡುವಾಗ ಮಂಜುನಾಥ ಶರ್ಮರು ಬಹಳ ದೊಡ್ಡ ವಿದ್ವಾಂಸರು, ಕಲಿತರೆ ಅಂಥವ್ರ ಬಳಿ ಶಾಸ್ತ್ರವನ್ನು ಕಲಿತ್ಕೋಬೇಕು. ಆಗೇನಾಗುತ್ತೆ, ಸಂಪೂರ್ಣ ಪರಿಚಯ ಉಂಟಾಗುತ್ತೆ. ಒಂದು ಬೃಹತ್ ಬೆಳಕಿನ ಸಮೀಪಕ್ಕೆ ಹೋದರೆ ತನಗೆ ತಾನೇ ಸುತ್ತಮುತ್ತಲ ವಾತಾವರಣ ಹೇಗೆ ಕಾಣಿಸ್ಕೊಳ್ಳುತ್ತೋ, ಸಣ್ಣ ಪುಟ್ಟ ದೀಪಗಳ ಅವಶ್ಯಕತೆ ಬೇಡ. ಈಗ ಬೆಳಗ್ಗೆ ಸೂರ್ಯೋದಯ ಆದ ಕೂಡಲೇ ನಾವು ಯಾವುದೋ ಪುಟ್ಟದ ಪ್ರಾಣತೆ ಇಟ್ಕೊಂಡು ದೀಪ ಕಾಲೆಲ್ಲಿಡಲಿ ಅಂತ ನೋಡ್ತೀವ? ಇಲ್ಲ ಅಲ್ವಾ? ಹಾಗೆ ಅಂಥವ್ರು ದೊಡ್ಡವ್ರ ಬಳಿ ಕಲಿತರೆ ನಮಗೆ ಒಂದು ಸ್ಪಷ್ಟತೆ ಬರುತ್ತೆ, ಅಷ್ಟೇ, ಇನ್ನೇನಿಲ್ಲ. ಸ್ಪಷ್ಟತೆ ಬಂದ ಮೇಲೆ ಮತ್ತೊಂದು ಪ್ರಶ್ನೆ ಹುಟ್ಟೋಲ್ಲ ಅಲ್ಲಿ, ಅಷ್ಟೇ. ಅವರು ಪಾಠ ಮಾಡುವಾಗ ಹೇಳ್ತಾಯಿದ್ರು, ಲಗ್ನಕ್ಕೆ ಅಥವಾ ಚಂದ್ರನಿಗೆ ಗುರು ದೃಷ್ಟಿ ಇದ್ಬಿಟ್ರೆ ತುಂಬ ಪ್ರಭಾವಶಾಲಿ ಆಗಿಬಿಡ್ತಾರೆ ಅವರು. ಹಾಗೆ ಗುರುವಿನ ದೃಷ್ಟಿಗೆ ಅಷ್ಟು ಮಹತ್ವ ಇದೆ ಅಂತ. ಹೋರಾಸ್ವಾಮಿ, ಅದು ವರಾಹಮಿಹಿರ ಮಾತೆ, ಹೋರಾಸ್ವಾಮಿ ಗುರುಜ್ಞ ವೀಕ್ಷಿತ ಯುತ ನಾಣ್ಯಶ್ಚ ವೀರ್ಯೋತ್ಕಟ ಭವತಿ ಅಂತ. ಹೀಗಾಗಿ ಗುರುದೃಷ್ಟಿ ಬುಧನ ದೃಷ್ಟಿಗೂ ಅಷ್ಟೇ ಮಹತ್ವವನ್ನು ಹೇಳಿದೆ. ಅದರಲ್ಲಿ ಪ್ರಧಾನವಾದದ್ದು ಗುರುವೇ. ಏಕೆಂದರೆ ಈ ಸರ್ವಗ್ರಹಗಳಲ್ಲಿ ಅತ್ಯಂತ ಶ್ರೇಷ್ಠ ಬೃಹಸ್ಪತಿ ಶ್ರೇಷ್ಠಮತಿ ಅಂತ ಅವನನ್ನು ವಿವರಣೆ ಮಾಡ್ತಾರೆ. ಶ್ರೇಷ್ಠಮತಿ ಅವನು. ನಮಗೆ ಬೇಕಾಗಿರೋದು ಮತಿ ಶಕ್ತಿ ತಾನೇ. ಯಾರಪ್ಪ ಇಷ್ಟು ಜನರಲ್ಲಿ ಅಂತಂದರೆ ಯಾರು ಬುದ್ಧಿವಂತನೋ ಅವನು ಮೇಲಿರ್ತಾನೆ, ಅವನ ಹತ್ರಕ್ಕೆ ಹೋಗ್ತಾರೆ ಎಲ್ಲರೂ. ಯಾರು ಬುದ್ಧಿವಂತರೋ ಅವ್ರ ಹತ್ರಕ್ಕೆ ಹೋಗಿ ಸಲಹೆ ಕೇಳ್ತಾರೆ ವಿನಃ ದೊಡ್ಡ ಶಿಖಾಮಣಿಗಳ ಹತ್ರಕ್ಕೆ ಸ್ವಲ್ಪ ದೂರ ಇಟ್ಟಿರ್ತಾರೆ. ಹೀಗಾಗಿ ಅತ್ಯಂತ ಶ್ರೇಷ್ಠನ ಯಾರು ಅಂತಂದರೆ ಆ ಗುರುವಾಗಿದ್ದಾನೆ. ಅಂಥ ಗುರು ಈಗ ಸ್ಥಾನದಿಂದಲೂ ಕೂಡ ಅವನು ಉನ್ನತಕ್ಕೆ ಹೋಗ್ತಾ ಇದ್ದಾನೆ. ಕೆಲವೊಮ್ಮೆ ಹಾಗೆ ಇಂಥ ಕ್ಷೇತ್ರಗಳು ಸ್ಥಾನ ಬಲ ಅಂತ ಕರೀತಾರೆ. ಪಕ್ಷದ ಬಲ ಕೆಲವರಿಗೆ, ದಿವಾ ಬಲ ಕೆಲವರಿಗೆ, ರಾತ್ರಿ ಬಲ ಕೆಲವರಿಗೆ. ಹೀಗೆ ಅದು ಒಂದರಿಂದ ಫಲ ಅಂತ ಹೇಳೋಕ್ಕಾಗಲ್ಲ. ಎಲ್ಲವನ್ನು ಅಚ್ಚುಕಟ್ಟಾಗಿ ನೋಡಿಕೊಳ್ಬೇಕು. ನೈಸರ್ಗಿಕ ಬಲ ಇದೆಯಾ, ಕಾಲ ಬಲ ಇದೆಯಾ, ಚೇಷ್ಟಾ ಬಲ ಇದೆಯಾ, ಹೀಗೆ ವಿಸ್ತಾರ ಸಮುದ್ರ ಅದು ಬಿಡಿ. ಸಂದರ್ಭ ಬಂದಾಗ ಹೀಗೇನೋ 4 ಮಾತು ನಿಮ್ಮ ಹತ್ರ ಹಂಚಿಕೊಳ್ಳೋದಾಗತ್ತೆ. ಈ ದಿವಸ ಹಾಗೆ ಗುರುವಿಗೆ ಒಂದು ಬಲ, ಅದು ಯಾವುದಪ್ಪ? ಕರ್ಕಟಕ ರಾಶಿಗೆ ಗುರು ಸಂಚರಿಸ್ತಾ ಇರುವಾಗ ಅದನ್ನು ಉಚ್ಚಸ್ಥಾನ ಅಂತ ಕರೀತಾರೆ. ಉಚ್ಚಸ್ಥಾನದಲ್ಲಿ ಸ್ವಚ್ಛೇ ಪೂರ್ಣ ಹೇಳಿದ್ನಲ್ಲ, ಪೂರ್ಣವಾದ ಫಲಗಳನ್ನು ಕೊಡಲಿಕ್ಕೆ ಯೋಗ್ಯತೆ ಬಂದುಬಿಡುತ್ತೆ ಗುರುವಿಗೆ. ಈಗ ಇಂಥ ಸಂದರ್ಭದಲ್ಲಿ ಯಾವುದೋ ಒಂದು ಮಗು ಹುಟ್ಟಪ್ಪ, ಅಥವಾ ಇಂಥ ಸಂದರ್ಭದಲ್ಲಿ ರಾಶಿಗಳಿಗೆ ಬಹಳ ವಿಶೇಷವಾದ ಮಾನ್ಯತೆ ಫಲ. ಇದಕ್ಕೆ ಎಷ್ಟು ದಿವಸ ಮಾನ್ಯತೆ ಇರಲಿಲ್ಲ, ಇಷ್ಟು ದಿವಸ ನನಗೆ ಎಷ್ಟು ಕೆಲಸ ಪ್ರಯತ್ನ ಪಟ್ಟರೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಆದರೆ ಗುರು ಬಂತ ನೋಡಿ, ಗುರುವಿನ ದೃಷ್ಟಿ ಬಿತ್ತು ನೋಡಿ ರಾಶಿಗೆ. ಹೇಗಾಗುತ್ತೆ ಅಂತಂದರೆ, ಮರೆಯಾಗಿದ್ದಂತಹ ಕಾಯಿ ಹೀಗೆ ಯಾವುದೋ ಒಂದು ಪಕ್ಷಿಗೆ ರೆಕ್ಕೆ ಬಂದು ಬಡಿದು ಆ ಎಲೆಗಳೆಲ್ಲ ಸರಿದು ಕಾಯಿ ಕಾಣುವ ಹಾಗೆ, ಪ್ರಪಂಚಕ್ಕೆ ಬೆಳಕಾಗುವ ಹಾಗೆ ಇಷ್ಟು ದಿವಸ ಅದೇ ಕೆಲಸ ಮಾಡ್ತಾ ಇದ್ದೆ, ಇಷ್ಟು ದಿವಸ ಅದೇ ಓದ್ತಾ ಇದ್ದೆ, ಆದರೆ ಈಗ ಐಡೆಂಟಿಟಿ ಸಿಕ್ಕಿದೆ ರೀ ನನಗೆ, ಆ ಥರ ಆಗಿಬಿಡುತ್ತೆ. ಒಬ್ಬ ವಿದ್ಯಾರ್ಥಿಯಿಂದ ಹಿಡಿದು ವ್ಯಾಪಾರಿಯವರೆಗೆ, ಪ್ರಧಾನಿಗಳವರೆಗೆ ಇಂಥದ್ದೊಂದು ದೃಷ್ಟಿ ಕೆಲಸ ಮಾಡಲಿಕ್ಕೆ ಹೋಗುತ್ತೆ. ಹೀಗೆ ಆ ಗುರುವಿನ ದೃಷ್ಟಿಯ ಪ್ರಭಾವ, ಗುರುವಿನ ಸ್ಥಾನದ ಪ್ರಭಾವದಿಂದಾಗಿ ಯಾವೆಲ್ಲ ರಾಶಿಗಳಿಗೆ ವಿಶೇಷತೆ ಇದೆ ಅದನ್ನು ನಾವು ಈ ಸಂದರ್ಭದಲ್ಲಿ ತಿಳಿತಾ ಹೋಗೋಣ. ಇನ್ನೂ ವಿಶೇಷ ಕಾರ್ಯಕ್ರಮ 12 ರಾಶಿಗಳವರಿಗೆ ಈ ಗುರುವಿನ ಫಲ ಏನು ಅನ್ನೋದು ಕೂಡ ಒಂದು ವಿಶೇಷ ಕಾರ್ಯಕ್ರಮ ಪ್ರಸಾರ ಆಗುತ್ತೆ ಈ ದಿವಸ. ಅದನ್ನು ತಾವು ಗಮನಿಸಿ. ಇದು ಈ ದಿವಸದ್ದು ಈ ಹೊತ್ತಿನಲ್ಲಿ ಅದರ ಪ್ರಭಾವ ಏನು ಅನ್ನೋದನ್ನು ಈ ದಿವಸ ನಾವು ಗಮನಿಸೋಣ. ಖಂಡಿತ ಶಾಸ್ತ್ರಿಗಳೇ, ನೀವು ಹೇಳೋದನ್ನು ಕೇಳ್ತಾ ಇದ್ರೆ ಸೋಜಿಗೆ ಅನ್ನಿಸ್ತಾ ಇತ್ತು. ಅಂದರೆ ಒಂದು ಗುರುವಿನ ಸ್ಥಾನಪಲ್ಲಟದಿಂದ ಎಷ್ಟೆಲ್ಲ ಬದಲಾವಣೆ ಆಗುತ್ತೆ ಅಂದರೆ ಬಹಳ ವಿಶೇಷವಾದಂಥ ಒಂದು ಪ್ರಕ್ರಿಯೆ ಅಂತಲೇ ಹೇಳ್ಬೋದು ಇದನ್ನು. ಈಗ ವೀಕ್ಷಕರು ಕೂಡ ಸಾಕಷ್ಟು ಸಂದೇಶ ಕಳಿಸಿದ್ದಾರೆ, ನೋಡ್ತಾ ಹೋಗೋಣ ಶಾಸ್ತ್ರಿಗಳೇ. ಮೊದಲನೇ ಸಂದೇಶವನ್ನು ಚಿಕ್ಕಮಗಳೂರಿನಿಂದ ಮಲ್ಲಿಕಾರ್ಜುನ್ ಅವರು ಕಳಿಸಿದ್ದಾರೆ. ಮಲ್ಲಿಕಾರ್ಜುನ್ ಅವರ ಜನ್ಮ ದಿನಾಂಕ 17/3/2004. ಹುಟ್ಟಿದ ಸಮಯ ಸಂಜೆ 5:44. ಈಗ ಇಂಜಿನಿಯರಿಂಗ್ ಓದ್ತಾ ಇದ್ದಾರಂತೆ. ಈಗ ಶಿಕ್ಷಣ ಹೇಗಿದೆ, ಅದರ ಜೊತೆಗೆ ಮುಂದೆ ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಮಲ್ಲಿಕಾರ್ಜುನ್ ಅವರ ಪ್ರಶ್ನೆ, ಈಗ ಓದ್ತಾ ಇದ್ದಾರೆ, ಈಗ ಹೇಗಿದೆ, ಮುಂದೆ ಹೇಗಿದೆ, ವರ್ತಮಾನ ಮತ್ತು ಭವಿಷ್ಯ ಎರಡೂ ತಿಳಿಸಬೇಕಾಗಿದೆ. ಹೌದು ಶಾಸ್ತ್ರಿಗಳೇ, ನೋಡೋಣ. ನೋಡಿ ಸ್ವಾಮಿಗಳೇ, ತಮ್ಮದು ಶ್ರವಣ ನಕ್ಷತ್ರ ಮಕರ ರಾಶಿ. ನಾನು ಈಗ ಅಷ್ಟೇ ಹೇಳ್ತಾ ಇದ್ನಲ್ಲ, ಮಕರ ರಾಶಿಗೆ ಈಗ ಉಚ್ಚಸ್ಥಾನದಕ್ಕೆ ಬರ್ತಾ ಇರ್ತಕ್ಕಂಥ ಗುರು ಇಲ್ಲಿಗೆ ಕರ್ಕಟಕ ರಾಶಿಗೆ ಬರ್ತಾನೆ. ಕರ್ಕಟಕ ರಾಶಿಯಿಂದ ನೇರ ಗುರುವಿನ ದೃಷ್ಟಿ ಬೀಳ್ತಕ್ಕಂಥದ್ದು ಎಲ್ಲಿಗೆ ಸ್ವಾಮಿ ಅಂತಂದರೆ ನಿಮ್ಮ ರಾಶಿಗೆ ಸಪ್ತಮದಿಂದ ನೋಡ್ತಾನೆ. ಹೀಗಾಗಿ ಮಕರ ರಾಶಿಗೆ ಗುರುವಿನ ದೃಷ್ಟಿ ಬಿತ್ತು ಅಂದರೆ, ಗುರುವಿನ ಕೃಪೆ ಬಿತ್ತು ಅಂದರೆ
ದೊಡ್ಡ ದೊಡ್ಡ ವಿದ್ವಾಂಸರ ಕೃಪೆ ನಿಮಗಾಗುತ್ತೆ. ಮಹಾಗುರುಗಳ ಕೃಪೆ ಕಟಾಕ್ಷದಿಂದಾಗಿ ನಿಮಗೆ ಬದುಕಿ ಓದ್ತಾ ಇರತಕ್ಕಂಥದ್ರ ಗೆಲುವಿಗೆ ಸಹಾಯವಾಗುತ್ತೆ ಅವರ ಮಾರ್ಗದರ್ಶನ. ಆ ರೀತಿಯಲ್ಲಿ ನಿಮಗೊಂದು ಅನುಕೂಲ ಇದೆ, ಆತಂಕ ಬೇಡ. ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ರಾಹು ದಶೆಯಲ್ಲಿ ಈಗ ತಮಗೆ ಶುಕ್ರನ ಭುಕ್ತಿ ನಡೀತಾ ಇದೆ. ಶುಕ್ರ ಕೂಡ ನಿಮ್ಮ ಜಾತಕದಲ್ಲಿ ತುಂಬ ಚೆನ್ನಾಗಿದ್ದಾನೆ, ಭಾಗ್ಯಸ್ಥಾನದಲ್ಲಿದ್ದಾನೆ. ಆತನೇ ಕರ್ಮಾಧಿಪತಿ. ಕೆಲಸದಲ್ಲಿ ಭಾಗ್ಯಾಧಿಪತಿ ಕರ್ಮಾಧಿಪತಿಗಳ ಪರಿವರ್ತನಾ ಯೋಗ. ಇದೆಲ್ಲವನ್ನು ನೋಡಿದಾಗ ಕರ್ಮಸ್ಥಾನದ ಅಧಿಪತಿ ಭಾಗ್ಯಸ್ಥಾನದಲ್ಲಿರೋದು, ಅದೃಷ್ಟದ ಸ್ಥಾನದಲ್ಲಿರೋದು, ಅದೃಷ್ಟದ ಅಧಿಪತಿ ಕರ್ಮಸ್ಥಾನದಲ್ಲಿರೋದು, ಈ ಒಂದು ಪರಿವರ್ತನೆ ಇದೆಯಲ್ಲ, ಇದು ಬಹಳ ವಿಶೇಷವಾದದ್ದು. ಇದು ಹೇಗೆ ನಿಮಗೆ ಫಲ ಕೊಡುತ್ತೆ ಅಂದರೆ ನೀವು ನಿರೀಕ್ಷೆನೂ ಮಾಡಿರಲ್ಲ ಅಂಥ ಸ್ಥಾನಕ್ಕೆ ಹೋಗಿ ಕೂತ್ಕೊಳ್ತೀರ. ಹಾಗಂತ ನಿಮಗೆ ಯೋಗ್ಯತೆ ಇಲ್ಲವಾ? ಯೋಗ್ಯತೆ ಇಲ್ಲದೆ ಹೋದರೆ ಕಷ್ಟ. ಕೆಲವೊಮ್ಮೆ ಹಾಗಾಗುತ್ತೆ. ಅದೃಷ್ಟವಶಾತ್ ಅದು ಯಾವ ಪೂಜೆ ಪುಣ್ಯಾತ್ಮರು ಮಾಡಿರ್ತಾರೋ ಅವರ ಅದೃಷ್ಟದ ಬಲ ಹಾಗೆ. ಯೋಗ್ಯತೆ ಇರೋದಿಲ್ಲ, ಆದರೆ ಆ ಸ್ಥಾನದಲ್ಲಿ ಇರ್ತಾರೆ. ಎಷ್ಟೋ ಜನಕ್ಕೆ ಅನಿಸುತ್ತೆ ಏನು ಯೋಗ್ಯತೆ ಇದೆ ಅಂತ ಅಲ್ಲಿದ್ದಾನೆ ಇವನು ಅಂತ ಅನಿಸ್ತಾ ಇರುತ್ತೆ. ಪಾಪ ಏನು ಮಾಡೋದು, ಅವರು ಪರಮೇಶ್ವರ ಅಂತಹ ಅವನಿಗೆ ಆ ಭಕ್ತರಲ್ಲಿ ಭೇದ ಮಾಡೋದು ಗೊತ್ತಿಲ್ಲ. ಅವನು ದಡ್ಡನ, ಬುದ್ಧಿವಂತನ, ವ್ಯಾಕರಣಶಾಸ್ತ್ರಜ್ಞನ ಅಥವಾ ಅಪರದಡ್ಡನ ಇದು ಬೇಕಾಗಿಲ್ಲ. ಭಕ್ತಿ ಇದೆಯಾ, ಆಯಿತು ನಿನಗೆ ತೊಗೊಂಬಂದು ಒಳ್ಳೆಯ ಸ್ಥಾನಕ್ಕೆ ಕೊಟ್ಬಿಡ್ತೀನಿ ಅಂತ. ಹಾಗೆ ಅಂದರೆ ವಿಶ್ವವನ್ನು ಸಮಾನತೆಯಲ್ಲಿ ಕಾಣ್ತಕ್ಕಂಥದ್ದು ನಮ್ಮಿಂದ ಸಾಧ್ಯವಿಲ್ಲ. ನಾವು ಅಂದ್ಕೊಳ್ತೀವಿ ನಮ್ಮ ದೃಷ್ಟಿಗೆ ಇವನು ಯೋಗ್ಯನ ಅಲ್ವಾ ಅಂತ. ಅವನು ಯೋಗ್ಯತೆ ಇದ್ದೇ ಇರುತ್ತೆ. ಯಾವುದೋ ಕರ್ಮಾರ್ಜಿತ ಕರ್ಮಫಲದಿಂದ ಆ ಸ್ಥಾನಕ್ಕೆ ಹೋಗಿ ಕೂತಿರ್ತಾನೆ. ಹಾಗಾಗಿ ನಾವು ಯಾರನ್ನು ಕಡೆಗಣಿಸಬಾರ್ದು ಅನ್ನೋದನ್ನು ಇದು ವಿಶ್ವದಲ್ಲಿ ಜಗತ್ತಿನಲ್ಲಿ ತೋರ್ಪಡಿಸ್ತಾ ಇದ್ದಾನೆ ಆ ಭಗವಂತ. ಹೀಗಾಗಿ ನಾವು ಯಾರಲ್ಲೂ ಭೇದ ಭಾವ ಮಾಡದೆ ಅಂಥ ಬುದ್ಧಿ ಕೊಡಪ್ಪ ಅಂತ ಪ್ರಾರ್ಥನೆ ಮಾಡ್ಕೋಬೇಕು. ಹಾಗಿದೆ ನಿಮಗೆ ಯೋಗ್ಯತೆಯೂ ಇದೆ. ಲಗ್ನದಲ್ಲಿರ್ತಕ್ಕಂಥ ಗುರು ಇರ್ತಕ್ಕಂಥದ್ದೇ ಬಹಳ ಒಳ್ಳೆಯದು. ಗುರುವಿನ ಪರಿವರ್ತನೆಯಿಂದ ಕೂಡ ನಿಮ್ಮ ಬದುಕಿಗೆ ಅನುಕೂಲ ಮಾಡಿಕೊಡುತ್ತೆ. ಚೆನ್ನಾಗಿದೆ ಇವರೇ. ಹಾಗಾಗಿ ಯೋಚನೆ ಮಾಡಬೇಡಿ, ಚೆನ್ನಾಗಿರ್ತೀರ, ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ತೀರಾ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನ ಬೆಂಗಳೂರಿನಿಂದ ಭಾಸ್ಕರ್ ಶರ್ಮಾ ಅವರು ಕಳಿಸಿದ್ದಾರೆ. ಭಾಸ್ಕರ್ ಶರ್ಮಾ ಅವರ ಜನ್ಮ ದಿನಾಂಕ 8/7/1957. ಹುಟ್ಟಿದ ಸಮಯ ಮಧ್ಯಾಹ್ನ 3:10. ಆರೋಗ್ಯ ಸಮಸ್ಯೆ ಇದೆ, ಇದರಿಂದ ಹೊರಗೆ ಬರೋದು ಹೇಗೆ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಭಾಸ್ಕರ್ ಶರ್ಮಾ ಅವರ ಪ್ರಶ್ನೆ ಆರೋಗ್ಯ ಸಮಸ್ಯೆ ಇದೆ ಅಂತ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ಸರಿ ಶಾಸ್ತ್ರಿಗಳೇ, ನಿಮ್ಮ ಜಾತಕ ಗಮನಿಸಿದ್ರೆ ಇದು ವೃಶ್ಚಿಕ ಲಗ್ನವಾಗಿದೆ. ಲಗ್ನದಿಂದ ನೋಡಿ, ಈಗ ಪ್ರಸ್ತುತ ಕಾಲವನ್ನು ನೋಡಿಬಿಡೋಣ. ಈಗ ತಮಗೆ ಕುಜ ದಶೆಯಲ್ಲಿ ರಾಹು ಭುಕ್ತಿ ನಡೀತಾ ಇದೆ. ರಾಹು ನಿಮ್ಮ ಜಾತಕದಲ್ಲಿ ವ್ಯಯಸ್ಥಾನದಲ್ಲಿ ಇರತಕ್ಕಂಥದ್ದು ಸ್ವಲ್ಪ ತೊಡಕು. ಲಗ್ನಾಧಿಪತಿ ನಿಮಗೆ ಈಗ ಪ್ರಸ್ತುತ ನಿಮ್ಮ ರಾಶಿಯಿಂದಲೂ ವ್ಯಯದಲ್ಲಿದ್ದಾನೆ. ಅಲ್ಲಿ ನಿಮ್ಮ ಜಾತಕದಲ್ಲಿ ರಾಹು ಸಂಚಾರ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಒಂದು ಗ್ರಹಶಾಂತಿ ಬೇಕು. ರಾಹು ಕುಜ 2 ಗ್ರಹಶಾಂತಿ ಮಾಡಿಸಿ, ಮತ್ತು ಪ್ರತಿ ದಿವಸ ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೊಳ್ಳಿ. ಅದು ನಿಮಗೆ ಒಂದು ವಿಶೇಷ ಬಲ ತಂದು ಕೊಡುತ್ತೆ. ಶ್ರದ್ಧೆಯಿಂದ ಈ ಕಾರ್ಯ ಮಾಡಿ, ಗ್ರಹಶಾಂತಿ ತಪ್ಪದೆ ಮಾಡಿ. ಕ್ರೂರ ಗ್ರಹ ದಶಾಕಾಲೇ ಶಾಂತಿಂ ಕುರ್ಯಾತ್ ವಿಧಾನತಃ. ಒಂದು ವಿಧಾನ ಇದೆಯಲ್ಲ, ವಿದ್ಯುಕ್ತ ಅಂತೀವಲ್ಲ, ವಿಧಿ ಹೇಗೆ ಹೇಳಿದೆಯೋ ಆ ರೀತಿಯಲ್ಲಿ ಶಾಂತಿ ಮಾಡಿಸಿ. ಶಾಸ್ತ್ರಿಗಳೇ, ಮೇಷರಾಶಿಯಿಂದ ಕನ್ಯಾ ರಾಶಿವರೆಗಿನ ಇವತ್ತಿನ ಫಲಾಫಲ ತಿಳಿಸೋದಾದರೆ 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮಿಥುನ ರಾಶಿಯಲ್ಲೇ ಇದ್ದಾನೆ ಈಗ ಗುರು. ಪ್ರಸ್ತುತ ಇನ್ನೂ ಅಲ್ಲೇ ಇದ್ದಾನೆ. ಈ ದಿವಸ ರಾತ್ರಿ ನಂತರದಲ್ಲಿ ಗುರು ಬದಲಾವಣೆ ಇರತಕ್ಕಂಥದ್ದು. ಇನ್ನು ಈ ದಿವಸ ಈ ಸಿಂಹ ರಾಶಿಯಲ್ಲಿ ಚಂದ್ರಕೇತುಗಳ ಯುತಿಯನ್ನು ನೋಡ್ತಾ ಇದ್ದೀವಿ. ಮಾಂದಿ ಉದಿಯಾಗಿರ್ತಕ್ಕಂಥದ್ದು ಕರ್ಕಟಕ ರಾಶಿಯಲ್ಲಿ ಈ ದಿವಸ. ಇನ್ನು ಶುಕ್ರನ ಸ್ಥಿತಿ ನೋಡ್ತಾ ಇದ್ದೀವಿ, ಅದು ಕನ್ಯಾ ರಾಶಿಯಲ್ಲಿ. ರವಿ, ಬುಧ ಮತ್ತು ಕುಜ ಈ ಗ್ರಹಗಳು ನಾವು ಕಾಣ್ತಾ ಇದ್ದೀವಿ, ಅದು ತುಲಾ ರಾಶಿಯಲ್ಲಿ. ಇನ್ನು ರಾಹು ಮತ್ತು ಕೇತುಗಳ ಸ್ಥಿತಿಯನ್ನು, ರಾಹು ಮತ್ತು ಶನೈಶ್ಚರರು ಕುಂಭಮೀನಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿವರೆಗೆ ನೋಡಿ, ಈ ದಿವಸ ಮಾಂದಿ ಉದಯಾಗಿದೆ ಚತುರ್ಥದಲ್ಲಿ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ಬಂಧುಗಳಲ್ಲಿ, ಮಿತ್ರರಲ್ಲಿ ಬೆಳಗ್ಗೆ ಜಗಳಗಳು ಸಂಭವಿಸಬಹುದು. ಆದರೆ ಸಂಧ್ಯಾಕಾಲ ನಂತರದಲ್ಲಿ ಗುರುವಿನ ಪ್ರವೇಶ, ಆ ಪ್ರಭಾವದಿಂದಲೇ ಆಗಿರತಕ್ಕಂಥ ಕಲಹಗಳೆಲ್ಲ ನಿವಾರಣೆಯಾಗುತ್ತೆ. ಸುಖ ಸ್ಥಾನಕ್ಕೆ ಗುರು ಬಂದರೆ ಸುಖ ಸಮೃದ್ಧಿ ಅಂತ. ಹೀಗಾಗಿ ನಾಳೆಯಿಂದ ಉತ್ಕೃಷ್ಟವಾದ ದಿವಸ ನಿಮಗೆ ಸುಖ ಸಮೃದ್ಧವಾಗಿರುತ್ತದೆ. ಪ್ರಯಾಣ ಸೌಖ್ಯ, ವಾಹನ ಸೌಖ್ಯ ಇತ್ಯಾದಿಗಳನ್ನು ಕಾಣ್ತೀರಾ, ಆತಂಕವಿಲ್ಲ. ಇನ್ನು ಚಂದ್ರ ಈ ದಿವಸ ಪಂಚಮದಲ್ಲಿ ಕೇತುಯುಕ್ತನಾಗಿರೋದು ಮಕ್ಕಳಿಂದ ಸ್ವಲ್ಪ ಅಸಮಾಧಾನ, ಕಿರಿಕಿರಿ ಇವುಗಳನ್ನು ಸೂಚಿಸ್ತಾ ಇದೆ. ಕೆಲಸ ಕಾರ್ಯಗಳಲ್ಲಿ ಒತ್ತಡ ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಸಮಾಧಾನ ಬೇಕು. ಪ್ರಾರ್ಥನೆಗೆ ದಿವಸ ಈಶ್ವರನ ಆರಾಧನೆ ಮಾಡಿ. ವೃಷಭ ರಾಶಿಯವರಿಗೆ ನಿಮ್ಮ ರಾಶಿ ದ್ವಿತೀಯದಲ್ಲಿದ್ದಾನೆ ಗುರು. ಈಗ ಚೆನ್ನಾಗಿದೆ. ಬೆಳಿಗ್ಗೆ ಎಲ್ಲ ನೀವು ಪಾಠ ಪ್ರವಚನ, ಮತ್ತೊಂದು ಹಣಕಾಸಿನ ವ್ಯವಹಾರ ಇವೆಲ್ಲ ತುಂಬ ಚೆನ್ನಾಗಿದೆ. ರಾತ್ರಿ ನಂತರದಲ್ಲಿ ಸ್ವಲ್ಪ ಮಟ್ಟಿಗೆ
ಸ್ವಲ್ಪ ಅತಂತ್ರ ಸ್ಥಿತಿ ಉಂಟಾಗುತ್ತೆ. ಹಣಕಾಸು ನಾಳೆ ಏನು ಅನ್ನೋದು ಈಗಲೇ ಶುರುವಾಗ್ಬಿಡುತ್ತೆ, ಆ ಭಯ ಆ ರೀತಿಯಲ್ಲಿದೆ. ಈ ದಿವಸ ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ. ಹೆಣ್ಣುಮಕ್ಕಳಿಗೆ ಒಂಥರ ಘರ್ಷಣೆ, ಮನಸ್ತಾಪಗಳು, ಸ್ನೇಹಿತರ ಜೊತೆಗೆ ಜಗಳ, ಕಲಹ ಇದೆಲ್ಲ ಸೂಚಿಸ್ತಾ ಇದೆ. ಇದು ಈ ಹೊತ್ತು ಭಯ, ಆತಂಕ ಇದೆ ಇದು. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ ಇರಬೇಕಾಗತ್ತೆ, ಎಚ್ಚರಿಕೆ ತೊಗೋಬೇಕು. ಅದಕ್ಕೇನಪ್ಪ ಅಂದರೆ ಭಗವಂತನ ಆರಾಧನೆ, ಅಮ್ಮನವರ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ, ಅದು ನಿಮಗೆ ಭಯ ನಿವಾರಣೆ ಮಾಡುತ್ತೆ. ದುರ್ಗಾ ಕವಚ ಹೇಳ್ಕೊಳ್ಳಿ, ದುರ್ಗಾ ಸ್ತುತಿ ಹೇಳ್ಕೊಳ್ಳಿ, ಇದೆಲ್ಲ ಒಳ್ಳೆಯದು. ವೃತ್ತಿಯಲ್ಲೆಲ್ಲ ಅನುಕೂಲ ಇದೆ, ಆತಂಕ ಪಡಬೇಡಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಮಾತಿನ ಕಲಹ, ಕುಟುಂಬದಲ್ಲಿ ಅಸಮಾಧಾನಗಳು ಮತ್ತು ಏನು ಘರ್ಷಣೆಗಳು ಇದೆಲ್ಲ ಇದೆ. ಈಗ ಬೆಳಗ್ಗೆ ಎಲ್ಲ ರಣರಂಗ, ಸಂಜೆ ನಂತರದಲ್ಲಿ ನಿಮಗೆ ಆ ಗುರು ಪ್ರಭಾವ, ಗುರುವಿನ ಒಂದು ನಿಮ್ಮ ದ್ವಿತೀಯ ರಾಶಿಗೆ ಬಂದರೆ ಗುರು ಬಲ ಅಂತ. ಹೀಗಾಗಿ ಮಾತು ಎಷ್ಟು ಇವತ್ತೆಲ್ಲ ನೀವು ಬೈದಿರ್ತೀರ, ನಾಳೆ ಬೆಳಕಾರದ ಮೇಲೆ ನಿಮಗೆ ಆ ಮಾತಿನಲ್ಲಿ ಜೇನು ಸಮರ್ಪಣೆ, ಜೇನು ಸವರ್ದ ಹಾಗಿರುತ್ತೆ. ಹೀಗಾಗಿ ಮೃದು ಮಾತು, ಗುಡಜಿಹ್ವಿಕ ಅಂತ ಒಂದು ಇದಿದೆ, ನಾಲಿಗೆಗೆ ಈ ಜೇನನ್ನು ಸವರೋದು ಅಂತ. ಹಾಗೆ ಸಿಹಿಯಾದ ನಾಲಿಗೆ ಮೇಲೆ ಸಿಹಿ ಮಾತುಗಳು ಬರುತ್ತೆ ಅಂತ. ನಾಳೆಯಿಂದ ನಿಮಗೆ ಇಂಥದ್ದೊಂದು ಫಲ, ಕುಟುಂಬ ಸೌಖ್ಯ ಇತ್ಯಾದಿ ಎಲ್ಲ ಕಾಣ್ತೀರಾ, ನಿಮಗೆ ವಿಶೇಷವಾದ ಅನುಕೂಲ ಇದೆ. ಈ ಹೊತ್ತಿನ ಫಲ ಗಮನಿಸ್ಕೊಳ್ಳೋಣ. ಈ ದಿವಸ ಸ್ವಲ್ಪ ಬೆಳಗ್ಗೆ ಎಲ್ಲ ವ್ಯವಹರಿಸುವಾಗ ಹಣಕಾಸಿನ ವಿಚಾರದ ಹುಷಾರಾಗಿರಿ. ವಿದ್ಯಾರ್ಥಿಗಳು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಈ ದಿವಸ ಹೊರಟು ಮಾತು ಬಂದುಬಿಡುತ್ತೆ. ಮತ್ತು ಕೆಲಸ ಕಾರ್ಯಗಳಲ್ಲೆಲ್ಲ ಅನುಕೂಲ ಇದೆ, ಆತಂಕ ಬೇಡ. ಈ ದಿವಸ ಮಿಶ್ರವಾಗಿದೆ. ಪ್ರಾರ್ಥನೆಗೆ ಈ ದಿವಸ ಕೃಷ್ಣ ಪ್ರಾರ್ಥನೆ, ಕೃಷ್ಣ ಸನ್ನಿಧಾನದಲ್ಲಿ ತುಳಸಿ ಸಮರ್ಪಣೆ ಮಾಡಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಈ ದಿವಸ ನಿಮಗೂ ಕೂಡ ವಾಗ್ವಿಕಾರ, ಮಾತಿನಿಂದ ಕೆಲಸ ಹಾನಿಯಾಗತಕ್ಕಂತಹ ಸಾಧ್ಯತೆ, ವಿದ್ಯಾರ್ಥಿಗಳಿಗೆ ಜಗಳ, ಕಲಹ, ಸ್ತ್ರೀಯರ ನಡುವೆ, ಪರಸ್ಪರ ಸ್ತ್ರೀಯರ ನಡುವೆ ಕಲಹಗಳು ಇದೆಲ್ಲ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಅಸಮಾಧಾನ ಉಂಟಾಗ್ತಕ್ಕಂಥದ್ದು ಇದೆಲ್ಲ ಇದೆ ಈ ದಿವಸ. ಹುಷಾರು. ಗುರು ತಡವಾಗಿ ಬರ್ತಾನೆ ನಿಮ್ಮ ರಾಶಿಗೆ, ಹೀಗಾಗಿ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಬೆಳಗ್ಗೆಲ್ಲ ಬೆಳಕಿದ್ರೂ ಎಚ್ಚರವಾಗಿರಬೇಕಾಗತ್ತೆ. ಇನ್ನು ಕೆಲಸ ಕಾರ್ಯಗಳಲ್ಲೆಲ್ಲ ಅನುಕೂಲಕರವಾಗಿದೆ, ಆತಂಕ ಪಡಬೇಡಿ. ಸ್ನೇಹಿತರ ಸಹಕಾರ ಇತ್ಯಾದಿ ಎಲ್ಲ ಅನುಕೂಲ ಆಗುತ್ತೆ. ಕರ್ಕಟಕ ರಾಶಿಯವರು ಈ ದಿವಸ ದುರ್ಗಾ ಕವಚ ಹೇಳ್ಕೊಳ್ಳಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿವಸ ವಿಶೇಷವಾಗಿದೆ. ಬೆಳಗ್ಗೆ ಅಂದರೆ ಸಾಯಂಕಾಲದ ವೇಳೆಗೆ, ರಾತ್ರಿ ವೇಳೆಗೆ ನಿಮಗೆ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ವ್ಯವಹಾರ ವಹಿವಾಟು ಎಲ್ಲ ಚೆನ್ನಾಗಿದೆ. ಹಿರಿಯರಿಂದ ಉತ್ತಮ ಸಹಕಾರಗಳು, ಸಲಹೆಗಳು ಸಿಗ್ತಕ್ಕಂಥದ್ದು ಇದೆ. ಹೆಚ್ಚಿನ ವ್ಯಯ ಇದೆ ಇವರೇ. ಈ ದಿವಸ ಕಾಲಿಗೆ ಪೆಟ್ಟಾಗಬಹುದು, ಹೆಚ್ಚಿನ ವ್ಯಯ ಅನುಭವಿಸಬಹುದು. ಜೊತೆಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿಬಿಡಬಹುದು. ಈ ರೀತಿಯಲ್ಲಿ ತೊಡಕುಗಳು ಇದ್ದಾವೆ ಈ ದಿವಸ. ಗುರು ಪರಿವರ್ತನೆ ನಿಮ್ಮ ಪಾಲಿಗೇನು ಅಷ್ಟು ಬಲವನ್ನು ಕೊಡಲ್ಲ. ದ್ವಿತೀಯದಲ್ಲಿ ಶುಕ್ರ ಬೇರೆ ನೀಚನಾಗಿದ್ದಾನೆ. ಈ ಎಲ್ಲ ಕಾರಣದಿಂದಾಗಿ ಹಣ ವ್ಯಯ, ಅಲೆದಾಟ ಇವುಗಳೇ ಇದ್ದಾವೆ. ರವಿನೂ ಚೆನ್ನಾಗಿಲ್ಲ, ರಾಷ್ಟ್ರಾಧಿಪತಿ. ಹೀಗಿರುವಾಗ ಎಲ್ಲ ಗ್ರಹಗಳು ಅತಂತ್ರದಲ್ಲಿರುವಾಗ ಯಾರ ಬಲ, ಯಾರನ್ನು ನಾವು ನಚ್ಕೋಬೇಕು ಅಂದರೆ ಪರಶಿವನನ್ನು ನಚ್ಕೋಬೇಕಷ್ಟೇ. ಈಶ್ವರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, 1 ತಿಂಗಳುಗಳ ಕಾಲ ನಿರಂತರವಾಗಿ ಮಾಡಿಸಿ, ಅದೇ ನಿಮಗೆ ಬಲ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ನಾಳೆಯ ಬೆಳಗು ನಿಮ್ಮ ಪಾಲಿಗೆ ಒಂದು ವಿಶೇಷವಾದ ಸುವರ್ಣ ಥಾಲಿಯಲ್ಲಿ, ಭಾಂಡದಲ್ಲಿ ಸುವರ್ಣ ಫಲವನ್ನೇ ಇಟ್ಟುಕೊಂಡು ಬರ್ತಾನೆ ಗುರು ನಿಮ್ಮ ಪಾಲಿಗೆ. ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೆಲ್ಲ ಅನುಕೂಲಕರವಾಗಿದೆ. ಈ ದಿವಸವೂ ನಿಮಗೆ ಚೆನ್ನಾಗಿದೆ. ಕರ್ಮಸ್ಥಾನದಲ್ಲಿರ್ತಕ್ಕಂಥ ಗುರು ಮಾನ್ಯತೆಯನ್ನು, ಅದರ ಸೂಚನೆ ಈ ಹೊತ್ತೇ ಸಿಕ್ಬಿಡುತ್ತೆ ನಿಮಗೆ, ನಾಳೆ ಏನು ಅಂತಕ್ಕಂಥದ್ದು. ಆ ರೀತಿಯಲ್ಲಿ ಶುಭ ದೃಷ್ಟಿ, ಶುಭ ಫಲ ಇದೆಲ್ಲ ಚೆನ್ನಾಗಿದೆ. ವ್ಯವಹಾರಗಳಲ್ಲೂ ಲಾಭದಾಯಕವಾಗಿದೆ ಈ ದಿವಸ. ವಿದೇಶ ವಹಿವಾಟಿನ ಅನುಕೂಲ ಚೆನ್ನಾಗಿದೆ ಈ ದಿವಸ. ಕುಟುಂಬ ಸಹಕಾರ ಇದೆ, ಸಂಗಾತಿಯಲ್ಲೂ ಅನುಕೂಲ, ಅನ್ಯೋನ್ಯತೆ ಇದೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ಚೆನ್ನಾಗಿದೆ, ನಿಮ್ಮ ಪಾಲಿಗೆ ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ದಿವಸ ಇಷ್ಟ ದೇವತಾ ಆರಾಧನೆ ಮಾಡಿ. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಕೆಡುಕು, ತೊಡಕು ಇವುಗಳೆಲ್ಲ ಇದೆ. ವಿಘ್ನಗಳು ಉಂಟಾಗ್ತಕ್ಕಂಥದ್ದು ಇದೆ ಈ ದಿವಸ. ಅಸಮಾಧಾನ ಇದೆ. ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಚೆನ್ನಾಗಿದೆ ಅನಿಸುತ್ತೆ, ಆದರೆ ಚೆನ್ನಾಗಿಲ್ಲ, ಆ ರೀತಿಯಲ್ಲಿ ಇರ್ತದೆ. ಮಧ್ಯಮ ಫಲ ಈ ದಿವಸ. ಸಂಗಾತಿಯಲ್ಲಿ ಸಾಮರಸ್ಯ, ತೊಂದರೆ ಇಲ್ಲ ಈ ದಿವಸ. ಸ್ವಲ್ಪ ಮಟ್ಟಿಗೆ ಮಿಶ್ರವಾಗಿದೆ ಈ ದಿವಸ ನಿಮ್ಮ ಫಲ. ಪ್ರಾರ್ಥನೆಗೆ ಈ ದಿವಸ ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಅನಾನುಕೂಲ ಇದೆ ಈ ದಿವಸ. ವೃತ್ತಿಯ ಅಧಿಪತಿ ಬಲಹೀನ, ಹೀಗಾಗಿ ಅನಾನುಕೂಲ ಇದೆ ಈ ದಿವಸ. ನಿಮಗೆ ಬೆಳಗ್ಗೆಯಿಂದ ರಾತ್ರಿ ವೇಳೆವರೆಗೆ ಅದೃಷ್ಟವೂ ಕೈತಪ್ಪಿಬಿಡುತ್ತೆ. ಯಾವ ಕೆಲಸಗಳು ಆಗೋದಿಲ್ಲ, ಅಲೆದಾಡಿ ಸಾಕಾಗಿಬಿಡುತ್ತೆ. ತಂದೆ ಮಕ್ಕಳಲ್ಲಿ ಘರ್ಷಣೆಗಳು ಬರಬಹುದು, ಶ್ರದ್ಧೆ ಹಾಳಾಗಬಹುದು, ನಿಮಗೆ ಯಾವುದೊಂದರಲ್ಲೂ ಬೇಸರ ಉಂಟಾಗಬಹುದು, ಆ ರೀತಿಯಲ್ಲಿದೆ. ಆದರೆ ನಾಳೆಯಿಂದ ಗುರುವಿನ ಪರಿವರ್ತನೆ ನಿಮ್ಮ ಪಾಲಿಗೆ ಒಂದು ಹೊಸ ಬೆಳಕನ್ನು, ನಾಳಿನ ಸೂರ್ಯೋದಯ ನಿಮ್ಮ ಪಾಲಿಗೆ ಅದೃಷ್ಟದ ಬಾಗಿಲು ತೆಗೆದ ಹಾಗೆ, ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಅಲ್ಲಿವರೆಗೆ ಕಾಯಬೇಕು, ತಾಳ್ಮೆ ಬೇಕಾಗುತ್ತೆ. ಗುರುಸ್ಮರಣೆ ಮಾಡಿ, ಗುರು ಪ್ರಾರ್ಥನೆಯಿಂದ ಆ ತಾಳ್ಮೆ ಬರುತ್ತದೆ. ಇನ್ನು ಧನುರಾಶಿ. ಧನುರಾಶಿಯವರಿಗೆ
ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳಿದ್ದಾವೆ, ಆತಂಕ ಬೇಡ, ಸಹಕಾರ ಸಿಗುತ್ತೆ. ಆದರೆ ಈ ದಿವಸ ಹೆಣ್ಮಕ್ಕಳಿಗೆ ಸ್ವಲ್ಪ ಅತಂತ್ರ ಸ್ಥಿತಿ ಇದೆ, ಅಸಮಾಧಾನ ಇದೆ. ಸಂಗಾತಿಯಲ್ಲಿ ಬೆಳಗ್ಗೆ ಇದ್ದ ಪ್ರೀತಿ ವಿಶ್ವಾಸ ರಾತ್ರಿ ವೇಳೆ ಕಳೆದು ಹೋಗಿಬಿಡಬಹುದು, ಮನಸ್ಸಿಗೆ ಬೇಸರ ಆಗಬಹುದು. ಹೀಗಾಗಿ ಅದರ ಕಡೆ ಗಮನ ಇರಲಿ. ಈ ದಿವಸ ನಷ್ಟತೆ, ಕಷ್ಟತೆ, ದುಃಖ, ವ್ಯಥೆ ಸ್ವಲ್ಪ ಅತಂತ್ರವಾಗಿದೆ. ಪ್ರಾರ್ಥನೆಗೆ ಏನಪ್ಪ ಅಂದರೆ ಈಶ್ವರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ಬಿಲ್ವಾರ್ಚನೆ ಮಾಡಿಸಿ. ಇನ್ನು ಮಕರ ರಾಶಿ, ಮಕರ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತೊಡಕುಗಳು, ಮನಸ್ತಾಪಗಳು, ಚ್ಯುತಿ, ಸ್ಥಾನಚ್ಯುತಿ ಇದೆಲ್ಲ ಇದೆ. ಬೆಳಿಗ್ಗೆಯಿಂದ ಅವಮಾನ ಇತ್ಯಾದಿಗಳನ್ನು ಕಾಣ್ತೀರ. ಸಂಗಾತಿಯಲ್ಲೂ ಅಸಮಾಧಾನ, ಬೇಸರ, ವ್ಯಾಪಾರದಲ್ಲಿ ತೊಂದರೆಗಳು, ತಕರಾರುಗಳು, ಅಲೆದಾಟ ಈ ರೀತಿಯಲ್ಲೆಲ್ಲ ಇದೆ. ಗುರುವಿನ ಪರಿವರ್ತನೆ ಇದೆ ಈ ದಿವಸ. ಈ ಕಾರಣದಿಂದಾಗಿ ನಿಮಗೂ ಕೂಡ ನಾಳಿನ ಸೂರ್ಯೋದಯ ನಿಮ್ಮ ಪಾಲಿಗೆ ಒಂದು ವಿಶೇಷ ಅನುಗ್ರಹಪ್ರದವಾಗಿರುತ್ತದೆ. ನಿಮ್ಮ ದೃಷ್ಟಿಗೆ ಗುರು ದೃಷ್ಟಿ ಇದೆಯಲ್ಲ, ಅದು ಬೆಳಗುತ್ತೆ, ನಿಮ್ಮ ಬದುಕನ್ನು ಬೆಳಗಿಸುತ್ತೆ. ಹೀಗಾಗಿ ತಾಳ್ಮೆ ಇರಲಿ ನಿಮಗೂ ಕೂಡ. ನೀವು ಕೂಡ ಈಶ್ವರನ ಆರಾಧನೆ ಮಾಡಿ ಈ ದಿವಸ ಪ್ರದೋಷ ಪೂಜೆ ಇದೆಯಲ್ಲ ಪಾಲ್ಗೊಳ್ಳಿ. ಇನ್ನು ಕುಂಭರಾಶಿ, ಕುಂಭರಾಶಿಯವರಿಗೆ ಈ ದಿವಸ ವೃತ್ತಿಯ ಕೆಲಸ ಕಾರ್ಯಗಳಲ್ಲಿ ಅನುಕೂಲದ ವಾತಾವರಣ ಇದೆ. ಈ ದಿವಸ ನಿಮಗೆ ಸಹಕಾರಗಳು ಉಂಟಾಗುತ್ತೆ. ಸ್ನೇಹಿತರ ಸಹಾಯ ಸಹಕಾರ ಇದೆಲ್ಲ ತುಂಬ ಚೆನ್ನಾಗಿದೆ, ತೊಂದರೆ ಇಲ್ಲ. ಆದರೆ ಇದು ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಅತಂತ್ರ ಸ್ಥಿತಿ ಇದೆ. ಸ್ವಲ್ಪ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ದಾಂಪತ್ಯದಲ್ಲಿ, ಸಂಗಾತಿಯಲ್ಲಿ ಇದೆಲ್ಲ ಇದೆ. ಮತ್ತು ಗುರು ಈ ದಿವಸ ನಿಮಗೆ ಕೊನೆ, ಇನ್ನು 3 ತಿಂಗಳು ಡಿಸೆಂಬರ್ 5ನೇ ತಾರೀಕಿನವರೆಗೆ ಇರೋದಿಲ್ಲ. ಏನು ಗುರುಬಲ ಅಂತಕ್ಕಂಥದ್ದು ಇರಲ್ಲ. ಹೀಗಾಗಿ ಆಲೋಚನೆ ಮಾಡುವಾಗ ಒಂದು ಬಾರಿ ಅಲ್ಲ 2-3 ಸಾರಿ ಆಲೋಚಿಸಿ ಒಂದು ಕೆಲಸ ಕೈಗೊಳ್ಳೋದು ಬಹಳ ಒಳ್ಳೆಯದು. ಗುರು ಹಿರಿಯರ ಮಾತನ್ನು ಸ್ವೀಕರಿಸೋದು ಬಹಳ ಒಳ್ಳೆಯದು. ಪ್ರಾರ್ಥನೆಗೆ ತಪ್ಪದೇ ಈಶ್ವರ ಸನ್ನಿಧಾನಕ್ಕೆ ಅಭಿಷೇಕ ಮಾಡಿಸಿ. ಇನ್ನು ಮೀನರಾಶಿ, ಮೀನರಾಶಿಯವರಿಗೆ ದಿವಸ ಬುದ್ಧಿ ಹಾಳಾಗುತ್ತೆ. ಸ್ವಲ್ಪ ನಿರ್ಣಯಗಳು, ಗೊಂದಲದ ವಾತಾವರಣ ಇರ್ತದೆ. ಕೆಲಸ ಕಾರ್ಯಗಳಲ್ಲಿ ಎಲ್ಲ ತುಂಬ ಚೆನ್ನಾಗಿದೆ. ಮಕ್ಕಳಲ್ಲಿ ಈ ದಿವಸ ಕಲಹ, ಜಗಳ ಈ ಥರದ ವಾತಾವರಣ ಇದೆ. ಗುರು ಪರಿವರ್ತನೆ ನಿಮಗೆ ತುಂಬ ವಿಶೇಷವಾದ ಅನುಕೂಲ ತಂದುಕೊಡುತ್ತೆ. ನಿಮ್ಮ ರಾಶಿಗೂ ಗುರು ದೃಷ್ಟಿ ಬೀಳುತ್ತೆ. ಹೀಗಾಗಿ ಇನ್ನು ಡಿಸೆಂಬರ್ವರೆಗೆ ನಿಮ್ಮನ್ನು ಹಿಡಿಯೋರಿಲ್ಲ. ಆ ರೀತಿಯ ಒಂದು ಶುಭ ಫಲ ಉಂಟಾಗುತ್ತೆ. ಮನಸ್ಸು ಶುದ್ಧವಾಗುತ್ತೆ, ಸಜ್ಜನರ ಸಂಪರ್ಕ ಏರ್ಪಾಡಾಗುತ್ತೆ, ಮಕ್ಕಳಲ್ಲಿ ವಿಶ್ವಾಸ ಬರುತ್ತೆ, ಸಂತಾನ ಸೂಚನೆ ಇಂಥ ಫಲಗಳು ಇದ್ದಾವೆ ನಾಳಿನ ಸೂರ್ಯೋದಯಕ್ಕೆ. ಹೀಗಾಗಿ ತಾಳ್ಮೆ ಬೇಕು. ಈ ದಿವಸದ ಪ್ರಾರ್ಥನೆಗೇನಪ್ಪ ಅಂತಂದರೆ ನೀವು ಕೂಡ ಕೃಷ್ಣ ಪ್ರಾರ್ಥನೆ ಮಾಡಿ. ಈ ದಿವಸ 12 ರಾಶಿಗಳು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಸರ್ವಾಧಾರಾಯ ನಮಃ ಈ ಮಂತ್ರ ಹೇಳ್ಕೊಳ್ಳಿ. ಮನಸ್ಸಿಗೆ ಒಂದು ವಿಶೇಷ ಆಲಂಬನ ಸಿಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ, ಅದರಲ್ಲೂ ಪ್ರಮುಖವಾಗಿ ಗುರುವಿನ ಸ್ಥಾನಪಲ್ಲಟ ಆಗಿತ್ತು, ಅದನ್ನು ತಿಳಿಸ್ಕೊಟ್ಟಿದ್ದೀರಾ. ಹಾಗೆ 12 ರಾಶಿಗಳ ಫಲಾಫಲವನ್ನು ಕೂಡ ನೋಡಿದ್ವಿ. ವೀಕ್ಷಕರ ಸಂದೇಶಗಳಿಗೆ ಪರಿಹಾರವನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.